ನಮಸ್ಕಾರ, ಶರಣಾರ್ಥಿ. 2017ರಲ್ಲಿ ಅವನು ಮತ್ತೆ ಶ್ರಾವಣಿ ಮುಗಿದ್ಮೇಲೆ ಅವಳು ತಮಿಳ್ನಾಡಿಗೆ, ಚೆನ್ನೈಗೆ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ಆರಿಸಿಕೊಂಡು ನಮ್ಮ ಚೈತ್ರ ನೋಡಿ ನನ್ನ ಕೊಳಂದೆ. ಸೊ ಅದ್ರ ಜೊತೆಗೆ ಒಂದು ಸಣ್ಣದೊಂದು ಫನ್ ರೌಂಡ್ ಮಾಡೋದಿದೆ ಈಗ. ಸೊ ರಾಪಿಡ್ ಫೈರ್ ಮಾಡೋಣ. ಸೊ ರೆಡಿನಾ? ರೆಡಿ. ಓಕೆ, ಫಸ್ಟ್ ಒಂದು ಒಗಟು. ಓಕೆ, ಒಗಟು ಕನ್ನಡದಲ್ಲಿ ಒಗಟು. ಊರದವ ಮಂದಿ ಇಲ್ಲ. ನೀವು ನಾರ್ತ್ ಕರ್ನಾಟಕ ಹೋಗ್ಲಿ, ಊರಿದೆ ಜನ ಇಲ್ಲ. ಓಕೆ, ನದಿ ಹರಿತವೆ ನೀರಿಲ್ಲ. ಓಕೆ, ರಸ್ತೆ ಇದಾವೆ ಗಾಡಿ ಇಲ್ಲ. ಏನದು? ಏನೊಂದ್ಸರಿ ಹೇಳ. ಊರಿದೆ ಜನ ಇಲ್ಲ, ನದಿ ಹರಿತಾ ಇದಾವೆ ನೀರಿಲ್ಲ, ರಸ್ತೆ ಇದಾವೆ ಗಾಡಿ ಇಲ್ಲ. ಟಿಕ್ ಟಿಕ್ ಒನ್. ವಿಚಾರ ಮಾಡು. ಅವಳಿಗೇನ್ ಕೇಳದ್, ನೀನ್ ಹೇಳು. ಸರಿ ಹೇಳಿ, ಕಿವಿಲ್ ನಾನು ಹೇಳ್ತೀನಿ. ಕಿವಿಲ್ ಎಲ್ಲ ಇದೆ. ಹಾದಿ ಇದೆ, ನದಿ ಇದೆ. ಹಿಂಟ್ ಕೊಡಿ, ಯೋಚನೆ ಮಾಡ್ತೀನಿ. ಅದ್ ಯಾವ್ದಕ್ ಸಂಬಂಧಪಟ್ಟಿದ್ದು? ನಿನ್ ಸ್ಕೂಲ್ ಬುಕ್ಸ್ ಅಲ್ಲಿ ಇರ್ತಿತ್ತು, ಸಿಲೆಬಸ್ ಅಲ್ಲಿ ಇರ್ತಿತ್ತು. ಎಷ್ಟು ಹಿಂಟ್ ಕೊಟ್ಟಿದ್ದೀನಿ ನಾನು. ಊರಿದೆ, ಅದ್ರ ಜನ ಇಲ್ಲ. ನೀ ಇದ್ರ ನೋಡಿದ್ರು ಗೊತ್ತಾಗಲ್ಲ. ನಾನ್ ತಲೆಲಿದೆ ಆನ್ಸರ್. ನಾನು ಅಲ್ಲಿ ಬರ್ದಿದ್ದೀರಾ ಅನ್ಕೊಂಡು ಅಲ್ಲಿ ನೋಡ್ತಾ ಇದೀನಿ. ಗೊತ್ತಿಲ್ಲ ಮಹಿ. ಮ್ಯಾಪ್ಸ್, ನಕಾಶೆ. ನಾನು ಇವಾಗ ಹೇಳೋಣ ಅರ್ಥ ಆಯ್ತು. ಓಕೆ, ಟಂಗ್ ಟ್ವಿಸ್ಟರ್. ಅಯ್ಯೋ, ಇದೊಂದೆರಡಾದ್ರೆ ಆಮೇಲೆ ಎಲ್ಲ ರ್ಯಾಪಿಡ್ ಫೈರ್. ಓಕೆ, ಇದು ಆಕ್ಚುಲಿ ಒಂದು ಕನ್ನಡ ಸಾಂಗ್ ಇದೆ. ಸೊ ನಿನ್ಗೆ ಕನ್ನಡ ಸಾಂಗ್ ನೆನಪಿದೆಯಲ್ಲ ಅಂತ ಟೆಸ್ಟ್ ಮಾಡಕ್ಕೆ. ತರೀಕೆರೆ ಏರಿ ಮೇಲೆ ತರೀಕೆರೆ ಏರಿ ಮೇಲೆ ಪೂರ್ತಿ ಹೇಳ್ತೀನಿ. ತರೀಕೆರೆ ಏರಿ ಮೇಲೆ 3 ಕುರಿ ಮರಿ ಮೇಯ್ತಿತ್ತು. ಸ್ವಲ್ಪ ತಪ್ಪು. ಕರಿ ಕುರಿ ನಾನ್ ಹೇಳ್ಬಿಡ್ತೀನಿ ಒಂದ್ಸರಿ. ಓಕೆ, ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತರೀಕೆರೆ ಏರಿ ಮೇಲೆ ಮಮ್ಮಿ ಓಯ್ ಅನ್ಬೇಡ ಇರ್ ಮಮ್ಮಿ. ತರೀಕೆರೆ ಏರಿ ಮೇಲೆ ಬರ್ತಾ ಇತ್ತು ಫಸ್ಟ್. ನೀವ್ ಹೇಳಿ ಇನ್ನೊಂದ್ಸರಿ. ನಾನೇ ಕೇಳಿ 2 ಸಲ ಹೇಳಿದ್ದೀನಿ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ಓಕೆ, 99.9. ಓಕೆ, ಗುಡ್. ಅಂತೂ ಕನ್ನಡದ ಮಾನ ಉಳಿಸ್ದೆ. ನಾನು ಇದು ಹಾಡು ಸ್ವಲ್ಪ ಹಳೇದು, ಬರಲ್ಲ ಅಂತ ತಗೊಂಡ್ ಬಂದೆ ನಾನು ಇದನ್ನ. ಹೆಂಗೆ? ಓಕೆ ಓಕೆ. ದಿನನಿತ್ಯ ನಾವು ಇಂಗ್ಲಿಷ್ ಪದಗಳನ್ನು ಬಳಸ್ತಿರ್ತೀವಿ. ಓಕೆ, ದಿನ ಇದ್ ಮಾಡದೆ. ಅದನ್ನ ನಾನು ಇಂಗ್ಲಿಷ್ ಪದ ಹೇಳ್ತೀನಿ, ಕನ್ನಡದ ಅದಕ್ಕೆ ಹೇಳ್ಬೇಕು. ಓಕೆ, ಪ್ಲೇಬ್ಯಾಕ್ ಸಿಂಗಿಂಗ್. ಪ್ಲೇಬ್ಯಾಕ್ ಸಿಂಗಿಂಗ್ ಅಥವಾ ಪ್ಲೇಬ್ಯಾಕ್ ಸಿಂಗರ್. ಮೀರಮ್ಮ ಹೇಳ್ತೀನಿ, ನಂಗೆ ಗೊತ್ತು. ನಾವು ನಮ್ಮ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದೆ ತಗೊಂಡ್ಬಂದಿದ್ದೀವಿ. ಏನ್ ಹೇಳು ಇದ್ರಲ್ಲೆಲ್ಲ ಚೆನ್ನಾಗಿದೆಯಾ? ಪ್ಲೇಬ್ಯಾಕ್ ಸಿಂಗರ್ ಗೊತ್ತು. ಇದ್ರಲ್ಲಿ ಗೊತ್ತಿರ್ಲಾರ್ದ ಪದಗಳಂತೂ ಯಾವ್ದು ನೆನಪಾಗ್ತಿಲ್ಲ ನೋಡಿ. ಹಂಗಾಗುತ್ತೆ. ಯಾಕಂದ್ರೆ ಹಿನ್ನೆಲೆ ಗಾಯಕ ಗಾಯಕಿ. ಹಾ, ಕರೆಕ್ಟಾ? ರಾಗ ಸೌಂಡ್. ಓಕೆ, ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟರ್. ಅಧ್ಯಕ್ಷರು ಇಲ್ವಾ? ಪ್ರಿನ್ಸಿಪಲ್ ಅಧ್ಯಕ್ಷರು ಅಂದ್ರೆ ಅಡ್ಮಿನಿಸ್ಟ್ರೇಟರ್. ಅಧ್ಯಕ್ಷರಂದ್ರೆ ಅಧಿಕಾರಿ. ಅಡ್ಮಿನಿಸ್ಟ್ರೇಟರ್ ಇಸ್ ಅಧಿಕಾರಿ. ಹೇಳಿದ್ನಲ್ಲ, ಅಧ್ಯಕ್ಷರು ಅಧಿಕಾರಿ ಪಕ್ಕದಲ್ಲಿ ತಾನೇ ಇತ್ತು. ಪಕ್ಕದಲ್ಲೇ ಇತ್ತು. ಓಕೆ, ಇಂಡಸ್ಟ್ರಿ. ಅಯ್ಯೋ, ರಂಗ. ಏನ್ ರಂಗ? ಚಲನಚಿತ್ರ ರಂಗ. ರಂಗ ಇಂಡಸ್ಟ್ರಿ. ಚಲನಚಿತ್ರ ರಂಗ ಇಂಡಸ್ಟ್ರಿಗೆ. ಇಂಡಸ್ಟ್ರಿ ನಾನು ಚಲನಚಿತ್ರ ರಂಗ ಅಂತೇನು ಹೇಳಿಲ್ಲ. ಇಟ್ ಈಸ್ ಅನ್ ಇಂಡಸ್ಟ್ರಿ ಅಷ್ಟೇ. ಟಿಕ್ ಟಿಕ್ ಒನ್, ಟಿಕ್ ಟಿಕ್ ಟು. ಹೇಳಿ. ಉದ್ಯಮ, ಕೈಗಾರಿಕಾ, ಎನಿಥಿಂಗ್ ಇಟ್ ಕ್ಯಾನ್ ರಂಗ. ರಂಗ. ಓಕೆ, ನಿನ್ ರಂಗ. ಓಕೆ, ಇದನ್ನು ನೀನ್ ಹೇಳದಿದ್ರೆ ಬಹಳ ಕಷ್ಟ ಆಗತ್ತೆ, ಎಲ್ರಿಗೂ ಬೇಜಾರಾಗತ್ತೆ. ಇಲ್ಲ ಹೇಳ್ತೀನಿ. ಓಕೆ, ಹೇಳಲೇಬೇಕು. DOP.
ಯಜಮಾನ್ರು DOP ಇರೋದ್ರಿಂದ ಛಾಯಾಚಿತ್ರ ಛಾಯಾಗ್ರಹಣ ಅಂದ್ರೆ ನಾನ್ DOP ಇದೆಯಾ ಅಲ್ಲಲ್ಲೇ ಇದೆಯಾ ಬಟ್ ಲೇಟ್ ಮಾಡೋ ಹಂಗೆ ಇಲ್ಲ ಇವ ನೋ ರೈಟ್ಸ್ ನಮ್ಮ ಅಳಿಯ ಪಾಪ ಅಯ್ಯೋ ರಾಕೇಶ್ ಛಾಯಾಗ್ರಹಣಕರರುನ ಕರರು ಮಾಡ್ಬಿಟ್ಟಾರೆ ಛಾಯಾಗ್ರಾಹಕರು ನೋಡಿ ಇಷ್ಟು ಹೇಳ್ಕೊಟ್ಟೆ ಛಾಯಾ ಬಂತು ತಾನೆ ಅದು ಛಾಯಾನ ಕಾಫಿನ ಅಲ್ಲ ಅದು ಛಾಯಾಗ್ರಾಹಕರು ನಿರ್ದೇಶಕರು ನಿರ್ಮಾಪಕರು ಛಾಯಾಗ್ರಾಹಕರು ಸೂಪರಾ ಥ್ಯಾಂಕ್ಸ್ ಆಯ್ತಮ್ಮ ಉಳಿಸ್ದೆ ಸೊ ಅಲ್ಲಿಗೆ ಅದು ಮುಗೀತು ಮುಗೀತು ನೀನ್ ಆರಾಮಾಗಿರುವಂತ ಆಕ್ಟರ್ಗೆ ಬೇಕಾಗಿರೋ ಒಂದು ಮುಖ್ಯ ಅಕಾರ್ಡಿಂಗ್ ಟು ಯು ವಾಟ್ ಎವರ್ ಇಟ್ ಮೇ ಬಿ ಅದೊಂದು ಇರ್ಲೇಬೇಕು ಅಂದ್ರೆ ಏನು ಪ್ರೆಸೆನ್ಸ್ ಆಫ್ ಮೈಂಡ್ ಓಕೆ ನೆಟರಿ ಸಿ ಕರೆಂಟ್ ಸೆಲೆಬ್ರಿಟಿ ಕ್ರಶ್ ಯಾರು ಕರೆಂಟ್ ಸೆಲೆಬ್ರಿಟಿ ಕ್ರಶ್ ಸಾಕಷ್ಟು ಜನ ಇದಾರಮ್ಮ ಇವಾಗ ನಾನು ಯೂತ್ ಹೇಳ್ಬೇಕಾ ಸ್ವಲ್ಪ ಓಲ್ಡ್ ಯಾರಾದ್ರೂ ಆಗಿರ್ಲಿ ಯಶ್ ಓಕೆ ವಾಟ್ ಈಸ್ ಯುವರ್ ಕ್ಯಾಪ್ಷನ್ ಆಫ್ ಯುವರ್ ಲೈಫ್ ಅಂದ್ರೆ ಎನಿ ಸಿನಿಮಾ ಟೈಟಲ್ ಆಗಿರ್ಬೋದು ಅಥವಾ ಇಟ್ ಕ್ಯಾನ್ ಬಿ ಅ ಸಾಂಗ್ ಒಂದು ಯಾವ್ದೋ ಸ್ಟಾರ್ಟಿಂಗ್ ಲೈನ್ ಆಗಿರ್ಬೋದು ದಿಸ್ ಇಸ್ ನೀನ್ ನಾಳೆ ಒಂದು 20-30-40 ವರ್ಷ ಆದ್ಮೇಲೆ ನಿಂದೊಂದು ಆಟೋಬಯೋಗ್ರಫಿ ಬರೆದ್ರೆ ಅದಕ್ಕೆ ಏನಿರ್ಬೇಕು ಕ್ಯಾಪ್ಷನ್ ಹಾಡ್ ಆಡ್ತೀನಮ್ಮ ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ಸೊ ಇದು ನಾನು ಯಾವಾಗ್ಲೂ ಡೈಲಿ ಐಲ್ ವೇಕಪ್ ನಾನೇ ಅನ್ಕೋತೀನಮ್ಮ ಇವತ್ ಏನೇ ಆಗ್ಲಿ ಐಲ್ ಗೋ ವಿತ್ ಅ ಪಾಸಿಟಿವ್ ಮೈಂಡ್ ಸೆಟ್ ನಗ್ನಗ್ತಾ ಇರ್ಬೇಕು ಇವತ್ತಿನ ದಿನ ನಾನು ಸಂತೋಷವಾಗಿ ಇಟ್ಕೋಬೇಕು ಇವತ್ತಿನ ದಿನ ಮಾತ್ರ ಮುಖ್ಯ ಲಿವ್ ಇನ್ ದ ಮೂಮೆಂಟ್ ಅನ್ನೋದು ನನ್ನ ಒಂದು ಪಾಲಿಸಿ ಸೂಪರ್ ನನ್ಗೆ ಬಹಳ ಇನ್ಸ್ಪೈರ್ ಮಾಡೋದಂತ ಹಾಡು ಒನ್ ಥಿಂಗ್ ದಟ್ ಹ್ಯಾಸ್ ಟು ಬಿ ಚೇಂಜ್ ಇನ್ ದ ಇಂಡಸ್ಟ್ರಿ ಎನಿ ಇಂಡಸ್ಟ್ರಿ ಇಟ್ ಇಸ್ ನಾಟ್ ಲೈಕ್ ದಿಸ್ ಇದೊಂದು ಸಣ್ಣದೊಂದು ಚೇಂಜ್ ಆಗ್ಬೇಕು ಎಲ್ಲಾರ್ನು ರೆಸ್ಪೆಕ್ಟ್ ಕೊಡ್ ಮಾಡ್ಬೇಕಮ್ಮ ಒಬ್ರು ಸ್ವಲ್ಪ ಕೆಳಗಡೆ ಇದ್ದಾರೆ ಮೇಲ್ಗಡೆ ಇದ್ದಾರೆ ಅನ್ನೋದಿಲ್ಲ ಇಲ್ಲದೆ ಎಲ್ಲರೂ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಲೈಟ್ ಮ್ಯಾನ್ಸ್ ಪ್ರೊಡಕ್ಷನ್ ಯಾರೇ ಇರ್ಲಿ ಎಲ್ಲಾರ್ನು ಒಂದೇ ನಿರ್ದೇಶಕರು ಒಂದೇ ಅವತ್ತು ಆ ದಿನ ನಿರ್ದೇಶಕರು ಬಂದಿಲ್ಲ ಅಂದ್ರೂ ಶೂಟ್ ಆಗಲ್ಲ ಲೈಟ್ ಮ್ಯಾನ್ ಬಂದಿಲ್ಲ ಅಂದ್ರೂ ಶೂಟ್ ಆಗಲ್ಲ ಆರ್ಟಿಸ್ಟ್ ಬಂದಿಲ್ಲ ಅಂದ್ರೂ ಶೂಟ್ ಆಗಲ್ಲ ಸೊ ಎಲ್ಲರಿಗೂ ಈಕ್ವಲ್ ರೆಸ್ಪೆಕ್ಟ್ ಇರಬೇಕು ಅಂತ ಓಕೆ ಸೊ ಮನುಷ್ಯನ್ಗೆ ಒನ್ ಥಿಂಗ್ ಟು ಬಿ ಹ್ಯಾಪಿ ಫಾರ್ ಎವರ್ ಏನು ನಿನ್ ಅಕಾರ್ಡಿಂಗ್ ಟು ಯು ಅರ್ಥ ಆಗಿಲ್ಲ ಅಂದ್ರೆ ಒಬ್ಬ ಮನುಷ್ಯನ್ಗೆ ಹ್ಯಾಪಿಯಾಗಿ ಯಾವಾಗ್ಲೂ ಇರೋದಕ್ಕೆ ಏನೋ ಒಂದು ಬೇಕು ವಾಟ್ ಈಸ್ ದಟ್ ಅಕಾರ್ಡಿಂಗ್ ಟು ಯು ನೆಮ್ಮದಿ ಕಂಟೆಂಟ್ಮೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಕ್ಕಾಗಲ್ಲಮ್ಮ ಯಾರನ್ನು ಯಾವಾಗ್ಲೂ ಸ್ಯಾಟಿಸ್ಫೈ ಮಾಡಕ್ ಆಗದೇ ಇಲ್ಲ ಇವತ್ತು ಒಂದಿನ ಇವತ್ತು ಐಸ್ ಕ್ರೀಮ್ ತಿಂದ್ರೆ ನಂಗೆ ನಾಳೆ ಇನ್ನೊಂಥರ ಐಸ್ ಕ್ರೀಮ್ ಬೇಕು ನೆನ್ನೆ ತಿಂದಿದ್ದೆ ನಾನು ತಿನ್ನಲ್ಲ ಅನ್ನೋದು ಎಲ್ಲಾ ಮನುಷ್ಯ ಇದು ಹ್ಯೂಮನ್ ಟೆಂಡೆನ್ಸಿ ಹ್ಯೂಮನ್ ಏನನ್ನೋದು ಹ್ಯೂಮನ್ ನಾರ್ಮಲ್ ಮೈಂಡ್ ಸೆಟ್ ಎಲ್ಲಾರ್ದು ಸೊ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬರೋದೇ ಇಲ್ಲ ನೆಮ್ಮದಿ ಅನ್ನೋದು ಅಲ್ಟಿಮೇಟ್ ಪೀಸ್ ಅಲ್ಟಿಮೇಟ್ ಪವರ್ ಅಂತ ಹೇಳ್ತೀವಿ ಸೊ ಎಷ್ಟೇ ಕಾಸಿದ್ರು ಮನುಷ್ಯನಿಗೆ ನೆಮ್ಮದಿ ಇಲ್ಲ ಅಂದ್ರೆ ನಿಜವಾಗ್ಲೂ ಜೀವನ ಮಾಡಕ್ ಆಗಲ್ಲ ಸೊ ನೆಮ್ಮದಿ ಇದ್ರೆ ಯಾರು ಯಾವಾಗ ಎಲ್ಲಿ ಬೇಕಾದ್ರೂ ಸಂತೋಷವಾಗಿರ್ತಾರೆ ನೈಸ್ ನನ್ ಮಗಳು ಈ ತರದ್ದೇ ಉತ್ತರ ಕೊಡ್ತಾಳೆ ಅಂತ ನಂಗೆ ಗೊತ್ತಿತ್ತು ಸೊ ಐ ಆಮ್ ಸೋ ಹ್ಯಾಪಿ ಟು ಚಾಟ್ ವಿತ್ ಯು ಟು ಸ್ಪೆಂಡ್ ಟೈಮ್ ವಿತ್ ಯು ಅಂಡ್ ಐ ಆಮ್ ವೆರಿ ಹ್ಯಾಪಿ ನನ್ಗೆ ಬಹಳ ದಿನ ಆದ್ಮೇಲೆ ಕನ್ನಡದವ್ರು ಒಬ್ಬರು ಕರೆದು ನನ್ನ ಇಂಟರ್ವ್ಯೂ ಮಾಡಿದ್ರು ನಮ್ಮ ಅಪ್ಪ ಅಮ್ಮಂಗೆ ಇದ್ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಬಿಕಾಸ್ ನಮ್ಮ ಅಪ್ಪ ಅಮ್ಮಂಗೆ ಯಾವಾಗ್ಲೂ ಏನೇ ಮಾಡಿದ್ರು ಒಂದು ಕನ್ನಡದಲ್ಲಿ ಚೆನ್ನಾಗಿರುತ್ತೆ ಅಂತ ಇರುತ್ತೆ ಸೊ ಥ್ಯಾಂಕ್ ಯು ಯಾವಾಗ್ಲೂ ಮಾತೃಭಾಷೆ ಅನ್ನೋದು ಹಂಗೆ ಸೊ ಹಾಗಾಗಿ ಐ ನೋ ನಿನ್ಗೆ ಸುಮಾರು ಪ್ರಾಜೆಕ್ಟ್ಸ್ ಬಂದಿರ್ತವೆ ಬಿಕಾಸ್ ಆಫ್ ಮದರ್ ಕಮಿಟ್ಮೆಂಟ್ಸ್ ಟೈಮು ಆಗಿರಲ್ಲ ಆದಷ್ಟು ಬೇಗ ಎಲ್ಲಾ ಕೂಡಿ ಬಂದು ನಿಮ್ಮ ತಂದೆ ತಾಯಿ ಆಸೆಯಂತೆ ನನ್ನ ಆಸೆಯಂತೆ ನೀನ್ ಕನ್ನಡಕ್ಕೆ ಯಾವ್ದೋ ಅಂದ್ರೆ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿ ಯಶಸ್ವಿಯನ್ನ ತಗೊಂಡು ಹೋಗಿ ಮತ್ತೆ ತಮಿಳ್ನಾಡಲ್ಲೂ ಹೇಳ್ಬೇಕು ಕನ್ನಡದವ್ರು ನಾವು ಹೇಳ್ಬೇಕು ನಮ್ಮೋಳು ಚೈತ್ರ ನಮ್ಮೋಳು ಅಂತ ಹೇಳ್ಬೇಕು ಈಗಾಗಲೇ ಎಷ್ಟೋ ಯಶಸ್ಸನ್ನ ತಂದಿದ್ಯಾ ಎಷ್ಟೋ ಹೆಮ್ಮೆ ತಂದಿದ್ಯಾ ಸೊ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಥ್ಯಾಂಕ್ಸ್ ಅಮ್ಮ ನಿಮ್ಮ ಆಶೀರ್ವಾದ ನನ್ಗೆ ಮಗಳಿಲ್ಲ ಅಂದ್ರು ಐ ಹ್ಯಾವ್ lot many times thought of you as my daughter. I know. So I want God to bless you always. Thank you, Ma. So grow more. Thank you. Be successful. Thank you so much. Thank you. Thanks Amma. Bye. Thank you. Bye. Ma, ಒಬ್ರು ಪುಟ್ಟ ಗೆಸ್ಟ್ ಇದ್ದಾರೆ.
ಅವ್ರು ಅವಾಗಿಂದ ಇಂಟರ್ವ್ಯೂ ತಗೊಳ್ಳಿ ಅಂತ ಬೆಂಗಳೂರಿಗೆ ಬಂದ್ರೆ ನನ್ಗೆ ಇದೊಂದೇ ರೀಸನ್. ಅಲ್ಲ, ಅವ್ರ ಅಪಾಯಿಂಟ್ಮೆಂಟ್ ತಗೊಂಡಿದಾರಂತೆ, ನನಗೆ ಇವತ್ತು ಅಪಾಯಿಂಟ್ಮೆಂಟ್ ಸಿಕ್ಕಿದ್ದು. ಇದನ್ನು ವೈಟ್ ಹಾಕೊಂಡಿದ್ದೆಲ್ಲ ನಂತರನೇ 3 ಜನ ಇವತ್ತು ಮ್ಯಾಚಿಂಗ್ ಇದು 2 ಜುಟ್ಟು ಗೊತ್ತಿದ್ದು, 3ನೇ ಜುಟ್ಟು ಎಲ್ಲಿಂದ ಬಂತಿದ್ದು? ಎಲ್ಲಿಂದ ಬಂತು? ಅದು ಸ್ವಲ್ಪ ಶೆಕೆ ಅಲ್ಲಮ್ಮ. ಸೊ ಇದು ನನ್ನ ಪುಟಾಣಿ, ನಮ್ಮ ಅಕ್ಕ ಮಗು ರಾಗ ಅಂತ. ಎಲ್ಲರೂ ನನ್ನನ್ನ ನಿಮ್ಮ ಮಗುನ ಅನ್ನತ್ತೆ. ಸೊ ಇದು ನನ್ ಮಗುನ, ಇದು ಕೊಡ್ತೀನಿ ಒಂದು ನಿಮಿಷ. ಇದು ನನ್ನ ಮಗುನೇ. ಹೆಸರೇನು ಹೇಳು ಹೇಳು ಮಗು, ನಿನ್ನ ಹೆಸರೇನು ಹೇಳು. ನಾನು ಮೈಕ್ ಕೊಡ್ತೀನಿ, ನಿನ್ನ ಹೆಸರೇನು ಹೇಳ್ಬೇಕು. ಹೇಳು, ನಿನ್ನ ಹೆಸರೇನು ಹೇಳು. ಹೆಸರೇನು ಬೇಗ ಹೇಳು. ಲಯರಾಗ ಅನ್ನು ಜೋರಾಗಿ ಹೇಳು. ನಿನ್ನ ಹೆಸರೇನು ಹೇಳು. 1 2 3 ಅಂತ ಹೇಳ್ತೀನಿ. ಸ್ಮೈಲ್ ಮಾಡ್ತೀಯಾ? ಅಲ್ಲ ಹೇಳ್ತಾಳ ಅವಳು, ಅಲ್ಲಿಂದಾನೆ ಹೇಳ್ತಾಳ. ಸರಿ, ನೀನ್ ಹೇಳು. ಹೇಳಮ್ಮ, ನೀನ್ ಹೇಳು. ನಿನ್ನ ಹೆಸರು ಹೇಳು. ಸೊ ಇವರು ಲಯರಾಗ, ನನ್ನ ಮುದ್ದಿನ. ನಾನ್ ಯಾರು ಹೇಳು. ಅವ್ರು ಯಾರು ಹೇಳು. ನಾನ್ ಯಾವ ಅಜ್ಜಿ? ನಾನು ಹೇಳು. ಚಿತ್ಕಲ. ಹೇಳು ಹೇಳು ಬೇಗ, ಜೋರಾಗಿ ಹೇಳು. ಚಿತ್ತಿ. ಕ್ಯಾಮ್ರಾ ಕೇಳ್ಸದೇ ಇಲ್ಲ, ನೀನ್ ಹೇಳು ಬೇಗ, ಜೋರಾಗಿ ಹೇಳು. ಚಿತ್ತಿ ಅಜ್ಜಿ ಅಲ್ವಾ? ಅಜ್ಜಿ. ಇವರೇ ನಮ್ಮ ಓನ್ಲಿ ಒನ್ ರೀಸನ್ ಟು ವಿಸಿಟ್ ಬ್ಯಾಂಗ್ಳೂರ್ ಎವ್ರಿ ಮಂತ್. ಫೋನ್ ಮಾಡ್ಬಿಟ್ಟು ಯಾವಾಗ ಬರ್ತೆ ಚಿಕ್ಕಮ್ಮ, ಯಾವಾಗ ಬರ್ತೆ ಚಿಕ್ಕಮ್ಮ. ಆಮೇಲೆ ಇದು ನಮ್ ಸ್ವರೂಪನ್ ಮಗಳು, ಅವರು ಮತ್ತೆ ಶ್ರಾವಣಿಯ ಕಮಲಿ ಮಗಳು. ಸ್ವಿಂಗಲ್ ಮಲ್ಕೊತಾಳಂತೆ. ಸೊ ಅವನು ಮತ್ತೆ ಶ್ರಾವಣಿಯ ಕಮಲಿ ಅವರ ಮಗಳು. ಕಮಲಿ ಅವರೇ ನಮ್ಮ ಬಾವ ಆಗಿದ್ದಾರೆ. ಸೊ ಅವರ ಮಗಳು. ಬಾಯ್ ರಾಗ, ಲೆಟ್ಸ್ ಗೋ. ಹಿಂಗ್ ಮಾಡು, ಫ್ಲೈಂಗ್ ಕಿಸ್ ಕೊಡು. ಅಲ್ಲೆಲ್ಲ ಹಿಂಗ್ ಕೊಡು. ಕ್ಯಾಮ್ರಾ ಕೊಡು. ಸಿ ಯು ಹೇಳು. ಭರತ್ ಮಾಮ ಕೊಡು. ಭರತ್ ಮಾಮ ಕೊಡು. ಸಿ ಯು ಹೇಳು. ಟೇಕ್ ಕೇರ್. ಬಾಯ್. ಎಲ್ಲರೂ ಹುಷಾರಾಗಿರಿ ಅನ್ನು. Thank you.